ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಸವಣ್ಣನ ಪ್ರಸಿದ್ಧ ವಚನ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಈ ವಚನದ ಅರ್ಥ ಏನು? ಬನ್ನಿ ಸ್ನೇಹಿತರೆ, ಈ ಪ್ರಸಿದ್ಧ ವಚನದ ಅರ್ಥವನ್ನ ತಿಳಿದುಕೊಳ್ಳೋಣ. ಇತರರನ್ನ ತಿದ್ದಲು ಹೋಗುವ ಮುನ್ನ ಮೊದಲು ನಮ್ಮನ್ನ ನಾವೇ ತಿದ್ದುಕೋಬೇಕು ಎಂಬ ಆತ್ಮ ಅವಲೋಕನದ ಸಂದೇಶವನ್ನ ನಮ್ಗೆ ಈ ಒಂದು ವಚನ ಕೊಡುತ್ತೆ. ಲೋಕದ ದೋಷಗಳನ್ನ ಎತ್ತಿ ಹಿಡಿಯುವ ಬದಲು ನಮ್ಮ ಮನಸ್ಸಿನ ದೋಷಗಳನ್ನ ದೂರ ಮಾಡಿಕೊಂಡು ನಮ್ಮ ಜೀವನವನ್ನ ಸನ್ಮಾರ್ಗದಲ್ಲಿ ಸಾಗಿಸಬೇಕು ಅನ್ನೋದು ನಮ್ಗೆ ಈ ವಚನದಿಂದ ಅರ್ಥ ಆಗುತ್ತೆ. ಇನ್ನು ಈ ವಚನದ ಪ್ರಮುಖ ಅಂಶಗಳು ಏನಂದ್ರೆ ಆತ್ಮ ಸಂಶೋಧನೆ, ಅಂದ್ರೆ ಸೆಲ್ಫ್ ಕರೆಕ್ಷನ್ಸ್. ಲೋಕದ ಡೊಂಕನ್ನ ನಾವು ಸರಿಪಡಿಸಲು, ಲೋಕದ ತಪ್ಪುಗಳನ್ನ ನಾವು ಸರಿಪಡಿಸಲು ಹೊರಡುವ ಮೊದಲು ನಮ್ಮ ಮನಸ್ಸಿನ ವಿಕಾರಗಳನ್ನ ಸರಿಪಡಿಸಿಕೊಳ್ಬೇಕು ಅನ್ನೋದನ್ನ ನಮ್ಗೆ ಈ ಒಂದು ವಚನ ಹೇಳುತ್ತೆ. ಪರಚಿಂತೆಗಿಂತ ನಮ್ಮ ಸ್ವಚಿಂತೆ, ಬೇರೆಯವರ ತಪ್ಪನ್ನ ಹುಡುಕುವ ಬದಲು ನಮ್ಮ ತಪ್ಪುಗಳನ್ನ ಸರಿಪಡಿಸಿಕೊಳ್ಳುವಲ್ಲಿ ಗಮನ ಹರಿಸಬೇಕು ಅನ್ನೋದನ್ನ ಈ ವಚನ ಹೇಳುತ್ತೆ. ನಮ್ಮ ಮನಸ್ಸನ್ನ ಶಾಂತಗೊಳಿಸಿ ಸದ್ವಿಚಾರಗಳಿಂದ ತುಂಬಿಕೊಳ್ಳಬೇಕು ಅನ್ನೋದನ್ನ ಈ ವಚನ ಹೇಳುತ್ತೆ. ಒಟ್ಟಾರೆಯಾಗಿ ಇತರರನ್ನ ತಿದ್ದಲು ಹೊರಟರೆ ಅದು ಕುರುಡನಿಗೆ ದಾರಿ ತೋರಿದಂತೆ ಆಗುತ್ತದೆ ಅನ್ನೋದನ್ನ ನಮ್ಗೆ ಈ ಒಂದು ವಚನ ಹೇಳುತ್ತೆ. ಒಟ್ಟಾರೆಯಾಗಿ ಜನರು ಇತರರ ತಪ್ಪುಗಳನ್ನ ಹೇಳ್ತಾರೆ, ಆದ್ರೆ ತಮ್ಮ ಒಳಗೆ ಇರ್ತಕ್ಕಂತಹ ದೋಷಗಳನ್ನ ನೋಡದೆ ತಿದ್ದಿಕೊಳ್ಳುವುದಿಲ್ಲ, ತಮ್ಮ ತಪ್ಪುಗಳನ್ನ ನೋಡಿ ಅವುಗಳನ್ನ ತಿದ್ದಿಕೊಳ್ಳುವುದಿಲ್ಲ ಎನ್ನುವುದು ಬಸವಣ್ಣನವರ ಈ ಒಂದು ವಚನದ ಆಳವಾದಂತಹ ಒಂದು ವಿವರಣೆ ಆಗಿದೆ. ನಂತರದ ವಚನ ಅಂದ್ರೆ, ಹುತ್ತವ ಬಡಿದರೆ ಉರಗ ಸಾವುದೇ, ಘೋರ ತಪವ ಮಾಡಿದರೇನು, ಅಂತರಂಗ ಆತ್ಮಶುದ್ಧಿ ಇಲ್ಲದವನೆಂದು ನಂಬುವನಯ್ಯ ಕೂಡಲ ಸಂಗಮ ದೇವ. ಈ ಒಂದು ವಚನದ ಅರ್ಥ ಹೀಗಿದೆ. ಹಾವನ್ನ ಹೊರಗೆ ಎಷ್ಟು ಹೊಡೆದರೂ ಕೂಡ, ಅಂದ್ರೆ ಹುತ್ತವನ್ನ ಎಷ್ಟೇ ಹೊಡೆದರೂ ಕೂಡ ಅದರ ವಿಷ ಹೋಗೋದಿಲ್ಲ, ಅಥವಾ ಹುತ್ತವನ್ನ ಬಡಿಯುವುದರಿಂದ ಹಾವು ಸಾಯೋದಿಲ್ಲ. ಅದೇ ರೀತಿ ಒಬ್ಬನು ಹೊರಗೆ ಎಷ್ಟು ಒಳ್ಳೆಯ ಕೆಲಸ ಮಾಡಿದರೂ ಕೂಡ ಮನಸ್ಸು ಅಥವಾ ಅಂತರಂಗ ಶುದ್ಧವಾಗಿ ಇಲ್ಲದೆ ಇದ್ದರೆ ಅವನು ನಿಜವಾಗಿಯೂ ಒಳ್ಳೆಯವನು ಅಲ್ಲ. ಅಂತಹ ವ್ಯಕ್ತಿಯನ್ನ ದೇವರು ನಂಬುವುದಿಲ್ಲ ಅನ್ನೋದು ಅರ್ಥ. ಬಾಹ್ಯವಾದಂತಹ ಆಚರಣೆಗಿಂತ ಒಳ ಮನಸ್ಸಿನ ಶುದ್ಧಿ ಮುಖ್ಯ ಅನ್ನೋದು ಈ ಒಂದು ವಚನದ ತಾತ್ಪರ್ಯ. ನಿಜವಾದ ಭಕ್ತಿ ಮತ್ತು ಸತ್ ಪ್ರವೃತ್ತಿ ಮನಸ್ಸಿನಿಂದ ಬರಬೇಕು ಅನ್ನೋದು ಕೇವಲ ತೋರಿಕೆಯಿಂದ ಅಲ್ಲ ಅನ್ನೋದು ಈ ಒಂದು ವಚನದ ಸಾರಾಂಶ ಆಗಿದೆ. ಇನ್ನು ಮುಂದಿನ ವಚನ ಬಂದು, ಪರರ ಚಿಂತೆ ನಮಗೆ ಕಯ್ಯ, ನಮ್ಮ ಚಿಂತೆ ನಮಗೆ ಸಾಲದೆ, ಕೂಡಲ ಸಂಗಯ್ಯ ಒಲಿದಾನೋ ಒಲಿಯನೋ ಎಂಬ ಚಿಂತೆ ಹಾಸಲುಂಟು ಹೊದೆಯಲ್ಲುಂಟು. ಈ ಒಂದು ವಚನದ ಅರ್ಥ ಏನು ಅಂದ್ರೆ, ಪರರ ಚಿಂತೆ ನಮ್ಗೆ ಏನನ್ನ ಕೊಡುತ್ತದೆ? ಅದು ನಮ್ಗೆ ಯಾವುದೇ ರೀತಿಯ ಲಾಭವನ್ನ ಕೊಡೋದಿಲ್ಲ. ನಮ್ಮ ಚಿಂತೆ ನಮಗೆ ಸಾಕು. ನಮ್ಮ ಜೀವನದ ಸಮಸ್ಯೆಗಳು, ಜವಾಬ್ದಾರಿಗಳು ಸಾಕಷ್ಟು ಇದ್ದೇವೆ, ಅವುಗಳ ಬಗ್ಗೆ ನಾವು ಗಮನವನ್ನ ಕೊಡಬೇಕು. ಬೇರೆಯವರ ಬಗ್ಗೆ ಚಿಂತೆ ಮಾಡಿ ನಮ್ಗೆ ಏನ್ ಲಾಭ? ಇತರರ ವಿಷಯಗಳಲ್ಲಿ ನಾವು ಹೆಚ್ಚು ತಲೆ ಹಾಕುವುದರಿಂದ ನಮ್ಮ ಮನಸ್ಸಿಗೆ ಶಾಂತಿ ಸಿಗೋದಿಲ್ಲ. ಬದಲಿಗೆ ನಮ್ಮ ಮನಸ್ಸಿನ ಶಾಂತಿ ಕಳೆದು ಹೋಗುತ್ತದೆ, ಹಾಳಾಗುತ್ತದೆ. ಆದ್ದರಿಂದ ನಮ್ಮ ಜೀವನದ ಮೇಲೆ ಗಮನ ಕೊಟ್ಟು ನಮ್ಮ ಕೆಲಸಗಳನ್ನು ನಾವು ಸರಿಯಾಗಿ ಮಾಡಬೇಕು ಅಂತ ಹೇಳುತ್ತೆ. ಇತರರ ಬಗ್ಗೆ ಚಿಂತಿಸುವುದಕ್ಕಿಂತ ನಮ್ಮ ಜೀವನವನ್ನ ಸುಧಾರಿಸಿಕೊಳ್ಬೇಕು ಅನ್ನೋದನ್ನ ನಮಗೆ ಈ ವಚನ ಹೇಳುತ್ತೆ. ಮುಂದಿನ ವಚನ, ಅಂಜದಿರು ಅಳಕದಿರು, ಕುಂದದಿರು ಕುಸಿಯದಿರು, ಎಂತೋ ಎಂದು ಏನೋ ಎಂತೋ ಎಂದು ಚಿಂತಿಸದಿರು, ನಿನ್ನ ನಾನೇನವನೂ ಬೇಡೆ ಕೂಡಲ ಸಂಗಮ ದೇವ. ಈ ವಚನದ ಅರ್ಥ ಅಂದ್ರೆ, ಅಂಜದಿರು ಅಳುಕದಿರು. ಮನುಷ್ಯನು ಅಂಜುವವನು, ಹೆದರುವವನು, ಭಯ ಪಡುವವನು ಆಗಬಾರದು. ಆತ್ಮವಿಶ್ವಾಸದಿಂದ ಇರಬೇಕು ಅನ್ನೋದು ಹೇಳುತ್ತೆ.
ಕುಂದದಿರು ಕುಸಿಯದಿರು ಅಂದರೆ ದೌರ್ಬಲ್ಯವನ್ನ ಇಟ್ಕೊಳ್ದೆ, ದೌರ್ಬಲ್ಯ ಇರಬಾರದು, ಧೈರ್ಯದಿಂದ ಇರಬೇಕು. ಎಂತಹದೇ ಪರಿಸ್ಥಿತಿ ಇದ್ದರೂ ಕೂಡ ನಾವು ಚಿಂತೆ ಮಾಡದೆ ನಂಬಿಕೆಯನ್ನ ಇಟ್ಟು ಧೈರ್ಯದಿಂದ ನಮ್ಮ ಕೆಲಸವನ್ನ ಮಾಡಬೇಕು, ಕುಗ್ಗದೆ ಮುಂದೆ ಸಾಗಬೇಕು ಅನ್ನೋದನ್ನ ನಮಗೆ ಈ ಒಂದು ಮುಂದೆ ಏನಾಗುತ್ತೆ ಅಂಜುತ್ತಾ ಭಯ ಪಡ್ತಾ ಅಂಜಿಕೆಯನ್ನ ಇಟ್ಕೊಳ್ತಾ ದೌರ್ಬಲ್ಯವನ್ನ ಇಟ್ಕೊಳ್ತಾ ಭಯ ಪಟ್ಕೊಳ್ತಾ ನಾವು ಇರೋದ್ರಿಂದ ಏನಾಗುತ್ತೋ ಏನ್ ಬರುತ್ತೋ ಅಂತ ಚಿಂತೆ ಮಾಡ್ತಾ ಬದುಕೋದಕ್ಕಿಂತ ಯಾವುದನ್ನೂ ಬೇಡದೆ ದೇವರ ಮೇಲೆ ನಂಬಿಕೆಯನ್ನಿಟ್ಟು ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಸಾಗಬೇಕು ಅನ್ನೋದು ನಮಗೆ ಈ ವಚನ ಹೇಳುತ್ತೆ. ಇನ್ನು ಬಸವಣ್ಣನವರ ಅತ್ಯಂತ ಪ್ರಸಿದ್ಧ ವಚನ, ಉಳ್ಳವರು ಶಿವಾಲಯವ ಮಾಡಿಹರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಒನ್ನ ಕಲಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಈ ಒಂದು ವಚನದ ಅರ್ಥ ಏನು, ಸಾರಾಂಶ ಏನು ಅಂದ್ರೆ, ಉಳ್ಳವರು ಶಿವಾಲಯವ ಮಾಡುವರು. ನಮ್ಗೆ ಈ ಒಂದು ವಚನ ಬಾಹ್ಯ ಆಡಂಬರದ ಪೂಜೆಗಿಂತ ಆಂತರಿಕ ಭಕ್ತಿ ಮತ್ತು ಕಾಯಕದ ಮಹತ್ವವನ್ನ ಸಾರಿ ಹೇಳುತ್ತೆ. ಶ್ರೀಮಂತರು ಹಣದಿಂದ ಕಲ್ಲಿನ ದೇವಾಲಯವನ್ನ ಕಟ್ಟಿಸ್ತಾರೆ. ಬಡವನಾದ ನಾನು ದೇಹವನ್ನೇ ದೇಗುಲವಾಗಿಸಿಕೊಂಡು ಕಾಲು ಕಂಬ ಶಿರ ಒನ್ನ ಕಲಶ ಚಲಿಸುವ ದೇವರೆನಿಸಿದ ಜಂಗಮ ನಾನು ಅಂತ ಹೇಳ್ತಾರೆ. ಸಮಾಜ ಸೇವೆ ಮಾನವೀಯತೆ ಮುಖ್ಯ. ನಾವು ನಡೆಯುವಂತಹ ಜೀವನದಲ್ಲಿ ಈ ಸೇವೆಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂದ್ರೆ ಕಲ್ಲಿನಿಂದ ಕಟ್ಟಿದ ದೇವಾಲಯಗಳು ಕಾಲ ನಂತರದಲ್ಲಿ ನಾಶ ಆಗ್ತವೆ, ಆದರೆ ಮಾನವೀಯ ಮೌಲ್ಯಗಳು ಮತ್ತು ಸಮಾಜ ಸೇವೆ ಎಂದಿಗೂ ಕೂಡ ಅಮರವಾಗಿ ಇರ್ತವೆ ಅನ್ನೋದನ್ನ ಈ ಸಾಲು ನಮ್ಗೆ ಹೇಳುತ್ತೆ. ಇನ್ನು ದೇಹವೇ ದೇವಾಲಯ ಅಂದ್ರೆ ದೇವರು ಎಲ್ಲೂ ಇಲ್ಲ, ನಮ್ಮ ದೇಹವೇ ಒಂದು ದೇವಾಲಯ. ಮನುಷ್ಯ ತನ್ನ ದೇಹವನ್ನ ಪವಿತ್ರವಾಗಿ ಇಟ್ಕೊಂಡು ಸತ್ಕರ್ಮಗಳನ್ನ ಮಾಡುವುದೇ ನಿಜವಾದ ಪೂಜೆ ಅನ್ನೋದು ಈ ಒಂದು ವಚನದ ಈ ಒಂದು ಸಾಲಿನ ಅರ್ಥ. ಈ ಆಡಂಬರಕ್ಕೆ ವಿರೋಧವನ್ನ ಬಸವಣ್ಣ ಅವರು, ಹಣವಿದ್ದವರು ದೇವಾಲಯ ಕಟ್ಟುವುದು ತಪ್ಪು ಅನ್ನಲಿಲ್ಲ, ಆದ್ರೆ ಆಡಂಬರಕ್ಕಿಂತ ಭಕ್ತಿ ಮತ್ತು ಕಾಯಕ ಮುಖ್ಯ ಅಂತ ಪ್ರತಿಪಾದಿಸ್ತಾರೆ. ಕಾಯಕವೇ ಕೈಲಾಸ ಅಂತಾರೆ. ಬಡವನಾದರೂ ತನ್ನ ದೇಹವನ್ನ ಬಳಸಿ ಕಾಯಕ ಮಾಡುವುದೇ ಶಿವನಿಗೆ ಅರ್ಪಿಸುವ ಪೂಜೆ ಅಂತ ಹೇಳ್ತಾರೆ. ದೇವರು ಕಲ್ಲಲ್ಲಿ ಇಲ್ಲ, ಅದು ನಮ್ಮೊಳಗಿನ ಅರಿವು ಮತ್ತು ಸಮಾಜಕ್ಕೆ ಮಾಡುವಂತಹ ಸೇವೆಯಲ್ಲಿ ಇದ್ದಾನೆ ಅಂತ ಈ ಒಂದು ವಚನದಲ್ಲಿ ಬಸವಣ್ಣ ಅವರು ಹೇಳ್ತಾರೆ. ಇನ್ನು ಬಸವಣ್ಣನವರ ಮತ್ತೊಂದು ಪ್ರಸಿದ್ಧ ವಚನ ನೋಡೋಣ. ಇನ್ನು ಮುಂದಿನ ವಚನ ಹೀಗಿದೆ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲೂಬಾರದು. ಏರಿ ನೀರುಂಬುಡೆ ಬೇಲಿ ಕೈಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಲುವಡೆ, ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ, ಇನ್ಯಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಎಷ್ಟು ಅದ್ಭುತವಾದ ವಚನವನ್ನ ಬಸವಣ್ಣ ಅವರು ರಚನೆ ಮಾಡಿದ್ದಾರೆ. ಈ ಒಂದು ವಚನದ ಅರ್ಥ ಅಂದ್ರೆ, ದೇವರು ಇಲ್ಲದೆ ಹೋದರೆ ನಮ್ಮನ್ನ ಯಾರು ರಕ್ಷಣೆ ಮಾಡ್ತಾರೆ? ಮನೆಯಲ್ಲಿ ಒಲೆಯ ಬೆಂಕಿಯನ್ನ ಸಹಿಸಿಕೊಂಡು ಇರಬಹುದು, ಆದರೆ ಧರೆಯೇ ಬೆಂಕಿಯಾಗಿ ಉರಿಯಲು ಆರಂಭ ಮಾಡಿದ್ರೆ ಸಹಿಸಿಕೊಳ್ಳುವ ಮಾತಿರಲಿ, ದೂರ ಸರಿದುಕೊಳ್ಳಲು ಕೂಡ ನಮ್ಗೆ ಸ್ಥಳ ಇರೋದಿಲ್ಲ. ಈ ರೀತಿಯಾಗಿ ವಚನದಲ್ಲಿ ಹೇಳ್ತಾರೆ, ದರೆ ಹತ್ತಿ ಉರಿದರೆ ನಿಲ್ಲಲು ಆಗುವುದಿಲ್ಲ. ಏರಿ ನೀರುಂಬಿಡೆ ಅಂದ್ರೆ ಆ ಒಂದು ಕುದುರೆಯನ್ನ ನೀರಿಗೆ ಬಿಟ್ಟಾಗ ಏರಿ ನೀರುಂಬಿಡೆ, ಆ ಒಂದು ಬಿಟ್ಟಂತಹ ನಾವು ಕಟ್ಟಿದಂತಹ ಬೇಲಿಯ ಎದ್ದು ತೋಟವನ್ನ ಮೇಯ್ದು ಬಿಟ್ರೆ ಅಥವಾ ತಿಂದು ಬಿಟ್ರೆ ಅದನ್ನ ಕಾಪಾಡುವವರು ಯಾರು? ಒಳ್ಳೆಯದು ಉರಿದರೂ ನಿಲ್ಲುತ್ತದೆ, ಧರ್ಮವೂ ಕೂಡ ಉಳಿಯುತ್ತೆ. ಒಳ್ಳೆಯದು ಮತ್ತು ಧರ್ಮ ಎಂದಿಗೂ ಕೂಡ ನಾಶ ಆಗೋದಿಲ್ಲ. ಬೆಳೆ ಕೆಟ್ಟರೂ ಮತ್ತೆ ಬೆಳೆಯಬಹುದು, ಆದರೆ ಜೀವನದಲ್ಲಿ ನಷ್ಟಗಳು ಬಂದರೂ ಮತ್ತೆ ಹೇಳುವ ಅವಕಾಶ ಇರುತ್ತೆ. ನಾವು ಅಂದ್ರೆ ಮನಸ್ಸನ್ನ ಕೆಡಿಸಿದರೆ, ಮಾತುಗಳಿಂದ ನೋವು ಕೊಟ್ಟರೆ ಇತರರ ಮನಸ್ಸಿಗೆ ನೋವು ಕೊಡುವುದು ತಪ್ಪು ಅಂತ ಹೇಳ್ತಾರೆ. ಇನ್ನು ನಾವು 3ನೇ ಸಾಲುಗಳಲ್ಲಿ ನೋಡಿದಾಗ,
ಆ ಸಾಲು ನಾರಿ ತನ್ನ ಮನೆಯಲ್ಲಿ ಕಲುವಡೆ ಅಂದ್ರೆ ಒಂದು ಸಂಸಾರದ ಅಭಿವೃದ್ಧಿಗೆ ಮುಖ್ಯ ಕಾರಣಗಳು ನಾರಿ ಅಥವಾ ಹೆಣ್ಣು ಅಥವಾ ಮಹಿಳೆ. ಆ ಮಹಿಳೆನೇ ತನ್ನ ಮನೆಯಲ್ಲಿ ಕಳ್ಳತನ ಮಾಡಲು ಪ್ರಾರಂಭ ಮಾಡಿದ್ರೆ ಆ ಮನೆಯ ಅಭಿವೃದ್ಧಿಯಲ್ಲಿ ಸಾಧ್ಯ. ಇನ್ನು ತಾಯಿಯ ಮೊಲಹಾಲು ನಂಜಾಗಿ ಕೊಡುವಡೆ. ಮಗು ಉಳಿಬೇಕು ಬೆಳಿಬೇಕು ಅಂದ್ರೆ ಆ ಮಗುವಿಗೆ ತಾಯಿಯ ಆರೈಕೆ ಹಾಲು ತುಂಬಾನೇ ಮುಖ್ಯ. ಅಂತಹ ಹಾಲೇ ವಿಷವಾಗಿ ಪರಿವರ್ತನೆ ಆಗ್ಬಿಟ್ರೆ ಆ ಮಗು ಇನ್ನು ಬದುಕುವುದಾದರೂ ಹೇಗೆ, ಇನ್ಯಾರಿಗೆ ಇಂತಹ ಸಂಕಷ್ಟಗಳನ್ನ ಹೇಳೋದಕ್ಕೆ ಸಾಧ್ಯ ಅನ್ನೋದು ಈ ಒಂದು ಮಾತಿನಲ್ಲಿ ನಮಗೆ ತಿಳಿಸುತ್ತೆ. ಮಾತಿನಲ್ಲಿ ಜಾಗ್ರತೆ ಇರಬೇಕು, ಒಳ್ಳೆತನವನ್ನ ಕಾಪಾಡಬೇಕು, ಯಾರಿಗೂ ನೋವು ಕೊಡಬಾರ್ದು ಅನ್ನೋ ಒಂದು ಸತ್ಯವನ್ನ ನಾವು ಈ ಒಂದು ವಚನದಲ್ಲಿ ತಿಳ್ಕೊಳ್ತೀವಿ. ಇನ್ನು ಕಡೆಯ ವಚನ ಬಂದು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗಮ ದೇವನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ. ಈ ಒಂದು ವಚನದ ಅರ್ಥ ಏನು ನೋಡೋಣ. ಈ ವಚನದ ಸಾರಾಂಶ ಅಂದ್ರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಅಂದ್ರೆ ನಿಜವಾದ ಜ್ಞಾನದಿಂದ ಅಜ್ಞಾನ ಹೇಗೆ ನಾಶವಾಗುತ್ತದೆ ಎಂಬುದನ್ನು ವಿವರಿಸುತ್ತೆ. ಜ್ಯೋತಿಯಿಂದ ಕತ್ತಲೆ ಮಾಯವಾಗುತ್ತೆ, ಸತ್ಯದಿಂದ ಅಸತ್ಯ ದೂರವಾಗುತ್ತೆ, ಪರುಷದಿಂದ ಕಬ್ಬಿಣದ ಕಲ್ಮಶ ದೂರವಾಗುತ್ತೆ. ಹಾಗೆಯೇ ಶರಣರ ಅನುಭವದಿಂದ, ಶರಣರ ಸಂಘದಿಂದ, ಅವರ ಗೆಳೆತನದಿಂದ ಮನುಷ್ಯನ ಜನ್ಮ ಮರಣದ ಚಕ್ರ ದೂರವಾಗುತ್ತದೆ ಎಂಬುದು ಇದರ ತಾತ್ಪರ್ಯ ಆಗಿದೆ. ನಿಜವಾದ ಅರಿವು ಮೂಡಿದಾಗ ಅಜ್ಞಾನದ ಕತ್ತಲೆ ತಾನಾಗಿಯೇ ನಾಶವಾಗುತ್ತೆ. ದೀಪ ಬೆಳಗಿದಾಗ ಕತ್ತಲೆ ಮಾಯವಾಗುತ್ತದೆ, ಕಣ್ಮರೆಯಾಗುತ್ತದೆ. ಹಾಗೆಯೇ ಜ್ಞಾನೋದಯದಿಂದ ಮೂಢನಂಬಿಕೆಗಳು ದೂರವಾಗುತ್ತವೆ ಅನ್ನೋದು. ಸತ್ಯ ಅಸತ್ಯದ ಮಾರ್ಗದಲ್ಲಿ ನಡೆದಾಗ, ಸತ್ಯ ಅಸತ್ಯ ಅಂದಾಗ ಸತ್ಯದ ಮಾರ್ಗದಲ್ಲಿ ನಡೆದಾಗ ಅಸತ್ಯ, ಸುಳ್ಳು, ಮೋಸ ತನ್ನ ಬಲವನ್ನ ಕಳ್ಕೋಬಿಡುತ್ತೆ. ಇನ್ನು ಪರಶ ಅಯೋಲೋಹ ಅಂದ್ರೆ ಪರುಷ ಮಣಿಯು ಕಬ್ಬಿಣವನ್ನ ಸ್ಪರ್ಶಿಸಿದಾಗ ಅದು ಬಂಗಾರವಾಗುವಂತೆ ಶರಣರ ಸಾಂಗತ್ಯ ಅನುಭವದಿಂದ ಭಕ್ತನ ದೋಷಗಳು ತೊಲಗಿ ಪರಿಶುದ್ಧನಾಗುತ್ತಾನೆ ಅನ್ನೋದು ಅರ್ಥ. ಇನ್ನು ಭವದ ಕೇಡು ಅಂದ್ರೆ ಕೂಡಲ ಸಂಗಮ ದೇವನ ಶರಣರ ಅನುಭವದಿಂದ ಮನುಷ್ಯನ ಜನನ ಮರಣದ ಚಕ್ರ ನಾಶವಾಗಿ ಮುಕ್ತಿ ದೊರೆಯುತ್ತದೆ. ಒಟ್ಟಾರೆಯಾಗಿ ಈ ವಚನವು ಆತ್ಮಜ್ಞಾನ ಮತ್ತು ಸದ್ಗುರುಗಳ ಶರಣರ ಅನುಭವದ ಮಹತ್ವವನ್ನ ನಮಗೆ ಹೇಳುತ್ತೆ. ಇದಾಗಿದೆ ಸ್ನೇಹಿತರೆ ಬಸವ ಜಯಂತಿಯ ಪ್ರಯುಕ್ತ ಬಸವಣ್ಣನ ಆಯ್ದ ಪ್ರಮುಖ ವಚನಗಳು ಮತ್ತು ಅವುಗಳ ಅರ್ಥ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.